ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಬ್ಯೂರೋವೆಸ್ಟಿಕ್ ಮಿಸೈಲ್ ಅಂದರೆ ಇದು ನ್ಯೂಕ್ಲಿಯರ್ ಇಂದ ತಯಾರಾದಂಥ ಒಂದು ಮಿಸೈಲ್. ಇದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತಂದರೆ, ಅಮೆರಿಕದ PM ಟ್ರಂಪು ಮತ್ತು ರಷ್ಯಾದ PM ಪುಟಿನ್ ಅವರು ನನ್ನ ಹತ್ರ ಅಣುಬಾಂಬ್ ಇದೆ, ನಾನು ನಿಮ್ಮ ದೇಶಕ್ಕೆ ಹಾಕ್ಬಿಡ್ತೀನಿ, ನೀವು ಯಾರು ಉಳಿಯಲ್ಲ ಅನ್ನೋ ರೀತಿ ಇವಾಗ ಆ ಕಡೆಯಿಂದನೂ ವರ್ತಿಸ್ತಾ ಇದ್ದಾರೆ, ಈ ಕಡೆಯಿಂದನೂ ವರ್ತಿಸ್ತಾ ಇದ್ದಾರೆ. ಎರಡು ದೊಡ್ಡ ದೊಡ್ಡ ದೇಶಗಳು, ಅಮೆರಿಕನು ದೈತ್ಯ ಆದಂಥ ದೇಶ, ರಷ್ಯಾ ಕೂಡ ಅಂಥದ್ದೇ ದೇಶ. ಒಂದನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಕೇಳಿದ್ದೀರಾ ಯಾರ್ಯಾರ ಮಧ್ಯೆ ನಡೀತು ಅಂತ. ಇವಾಗ ಟ್ರಂಪ್ ಮತ್ತು ಪುಟಿನ್ ನಡುವಿನ ಜಗಳ ದೇಶಗಳ ನಡುವೆ ಜಗಳ ಥರ ಸ್ಟಾರ್ಟ್ ಆಗಿದೆ. ಈ ಕಡೆ ರಷ್ಯಾಗೆ ಸಪೋರ್ಟ್ ಮಾಡುವಂಥ ದೇಶಗಳು, ಆ ಕಡೆ ಅಮೆರಿಕಕ್ಕೆ ಸಪೋರ್ಟ್ ಮಾಡುವಂಥ ದೇಶಗಳು ಒಂಥರ ಒಬ್ರಿಗೊಬ್ರು ನನ್ನ ಹತ್ರ ನ್ಯೂಕ್ಲಿಯರ್ ಇದೆ, ನಿಮ್ಮ ದೇಶನ ಇಲ್ಲ ಅನ್ನಿಸ್ಬಿಡ್ತೀನಿ, ಆ ಥರ ಇಂಡೈರೆಕ್ಟಾಗಿ ವಾರ್ನ್ ಮಾಡ್ದಂಗಿದೆ. ಯಾವುದೋ ಈ ರಷ್ಯಾದವರು ನ್ಯೂಕ್ಲಿಯರ್ ಮಿಸೈಲ್ ಕಂಡುಹಿಡಿದಂತ. ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ 14,000 ಕಿಲೋಮೀಟರ್ ರನ್ ಆಗುತ್ತೆ ಇದು ಮಿಸೈಲ್. ಎಲ್ಲಿಂದ ಬೇಕಾದ್ರೆ ರಷ್ಯಾದ ಯಾವ ಮೂಲೆಯಿಂದ ಬಿಟ್ರು ಅದು 14,000 ಕಿಲೋಮೀಟರ್ ರನ್ ಆಗುತ್ತೆ. ಮತ್ತೆ 15 ಅವರ್ ಇದು ಆಕಾಶದಲ್ಲೇ ಇರುತ್ತೆ. ಆ ಥರ ಟೆಕ್ನಾಲಜಿಯನ್ನು ಇವರು ಇದರಲ್ಲಿ ಒಳಪಡಿಸಿದ್ದಾರೆ. ಇದು ಪ್ರಪಂಚದಲ್ಲಿ ಯಾರ ಹತ್ರನೂ ಇಲ್ಲದೆ ಇರೋಂಥದ್ದನ್ನ ಇವರು ರೆಡಿ ಮಾಡಿದ್ದಾರೆ. ನ್ಯೂಕ್ಲಿಯರ್ ಇಂದ ಮಿಸೈಲ್ ರೆಡಿ ಮಾಡಿದ್ದಾರೆ. ಇದು ಯಾಕಾಗಿ ಅಂದ್ರೆ ಡೈರೆಕ್ಟ್ ಅಮೆರಿಕಕ್ಕೆ ವಾರ್ನಿಂಗ್ ಮಾಡ್ದಂಗೆ ತರ ಇದೆ ಇದು. ಈಗ ಅಮೆರಿಕಾದಲ್ಲಿ ಇರೋದಂತಹ ಯುದ್ಧ ವಿಮಾನಗಳಾಗ್ಲಿ ಅಥವಾ ಬೇರೆ ಮಿಸೈಲ್ಗಳಾಗ್ಲಿ ನಮ್ಮ ಹತ್ರ ಜಾಸ್ತಿ ಇದೆ, ಹಂಗೆ ಹಿಂಗೆ ಅಂತ ಕೊಚ್ಕೊಳ್ತಾ ಇದ್ರು. ಇವಾಗ ರಷ್ಯಾ ಇನ್ವೆಂಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಯಾರು ಮಾಡಲು ಸಾಧ್ಯವಿಲ್ಲದಂಥದ್ದು ಇವರು ಮಾಡಿದ್ದಾರೆ. ಈಗ ಈ ಮಿಸೈಲು ಬೇರೆ ದೇಶದಲ್ಲಿರ್ತದಲ್ಲ ಆ ಥರ ಮಿಸೈಲ್ ಅಲ್ಲ. ಇವಾಗ ಅವ್ರು ಟಾರ್ಗೆಟ್ ಸೆಟ್ ಮಾಡಿಬಿಟ್ಟಾಗ ಅದ್ರದ್ದು ಹೋಗ್ಬೇಕಾದ್ರೆ ಬ್ಯಾಟ್ರಿ ಖಾಲಿ ಆಗ್ಬೋದು ಅಥವಾ ಅದ್ರದ್ದು ಇಂಧನ ಖಾಲಿ ಆಗ್ಬೋದು, ಆ ಥರ ಇರ್ತದೆ. ಇದನ್ನ ಯಾಕೆ 14,000 ಕಿಲೋಮೀಟರ್ ರೇಂಜ್ ಇಟ್ಟಿದ್ದಾರೆ ಅಂದ್ರೆ, ಈ ಮಿಸೈಲ್ನ 30,000 40,000ಕ್ಕೂ ರೇಂಜ್ನ ಫಿಕ್ಸ್ ಮಾಡ್ಬೋದು. ಯಾಕೆ 14,000ಕ್ಕೆ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ, ಅದರ ರೇಂಜ್ ಅಮೆರಿಕ ಮತ್ತೆ ರಷ್ಯಾದ ಡಿಸ್ಟೆನ್ಸ್ ಬಂದ್ಬಿಟ್ಟು 11,000 ಕಿಲೋಮೀಟರ್ ಇದೆ. ರಷ್ಯಾದ ಯಾವ ಮೂಲೆಯಿಂದ ಹೊಡೆದ್ರು ಅದು ಹೋಗಿ ಅಮೆರಿಕದ ಯಾವ ಮೂಲೆಗಾದ್ರೂ ಟಾರ್ಗೆಟ್ ಮಾಡಿ ಹೊಡೆಯಬಲ್ಲ ಅಂತ ಒಂದು ಕೆಪಾಸಿಟಿಗೋಸ್ಕರ ಈ ಥರ ರೆಡಿ ಮಾಡಿದ್ದಾರೆ. ಇಂಡೈರೆಕ್ಟಾಗೆ ಅಮೆರಿಕಕ್ಕೆ ಇದು ವಾರ್ನ್ ಮಾಡ್ದಂಗೆ. ಈ ಮಿಸೈಲು ಪ್ರಪಂಚದಲ್ಲಿ ಯಾವ ರೇಡರ್ ಕಣ್ಣಿಗೂ ಸಿಗದ ಒಂದು ಮಿಸೈಲ್ ಆಗಿದೆ. ಅಮೆರಿಕದ ಹತ್ರನೂ ಇದನ್ನು ತಡೆಯುವಂಥ ಶಕ್ತಿ ಇಲ್ಲ. ಅದಕ್ಕೆ ಇವಾಗ ಪ್ರಪಂಚಾದ್ಯಂತ ಇದು ಸುದ್ದಿಯಾಗಿದೆ. ಆಮೇಲೆ ಈ ನ್ಯೂಕ್ಲಿಯರ್ನ ಬಹಳ ದಿನ ಸಂಸ್ಕರಣೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಾರೆ. ಇದರಿಂದ ಎಫೆಕ್ಟ್ ಅಂತಲೂ ಹೇಳ್ತಾರೆ. ಇವಾಗ ಟ್ರಂಪು ಸಿಟ್ಟಾಗೋದಕ್ಕೆ ಕಾರಣ ಏನಂತಂದರೆ, ನಿಮಗೆ ಗೊತ್ತಂಗೆ 2022ರಿಂದ ಉಕ್ರೇನು ಮತ್ತು ರಷ್ಯಾನ್ ನಡುವೆ ಯುದ್ಧ ನಡೀತಾ ಇದೆ. ಇವರು ಅವ್ರ ಮೇಲೆ ಮಿಸೈಲ್ ಬಿಡೋದು, ಅವ್ರು ಇವ್ರ ಮೇಲೆ ಡ್ರೋನ್ ಅಟ್ಯಾಕ್ ಮಾಡೋದು, ಈ ಥರ ನಡೀತಾನೆ ಇದೆ. ರಷ್ಯಾದವ್ರು ಆಲ್ಮೋಸ್ಟ್ 4-5 ಸ್ಟೇಟ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ನಾನು ವಶಪಡಿಸ್ಕೊಂಡಿರೋದೆಲ್ಲ ನಂದೇ ಅಂತ ಅಗ್ರಿಮೆಂಟ್ ಮಾಡಿಕೊಡೋ ಅಂತ ಇವಾಗ ಹೇಳ್ತಾ ಇದ್ದಾರೆ. ಅದಕ್ಕೆ ಉಕ್ರೇನ್ PM ಜೆಲೆನ್ಸ್ಕಿ ಅವರು ಅಮೆರಿಕಕ್ಕೆ ಹೋಗ್ತಾರೆ. 4-5 ವರ್ಷದಿಂದ ನಮ್ಮಲ್ಲಿ ಸತತವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಸಹಾಯ ಬೇಕು, ಇವು ಏನಾರ ಮಾಡಿ ಯುದ್ಧ ನಿಲ್ಲಿಸಿ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಇಬ್ಬರನ್ನ ಕರೆದು ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಪುಟಿನ್ ಅವರು ಒಪ್ಕೊಳ್ಳೋದಿಲ್ಲ. ಇವಾಗ ಏನು ಜಾಗ ಇದೆಯಲ್ಲ, ಇದು ನೀನು ಟೆಂಪ್ರವರಿಯಲ್ಲಿ ಇವಾಗ ಏನು ವಶಪಡಿಸ್ಕೊಂಡ್ರೆ ಟೆಂಪ್ರವರಿ ಹಿಡ್ಕೋ ಸದ್ಯದ ಮಟ್ಟಿಗೆ ಅಂತ ಪುಟಿನ್ ಅವ್ರಿಗೆ ಹೇಳ್ತಾರೆ. ಇಲ್ಲ, ನಾನು ಆ ಥರ ಒಪ್ಕೊಳ್ಳಲ್ಲ, ನಾನು ಇದಕ್ಕೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನಾನೇನು ವಶಪಡಿಸ್ಕೊಂಡು ನನಗೆ ಪೂರ್ತಿಯಾಗಿ ಬೇಕು ಉಕ್ರೇನು ಅಂತ ಪುಟಿನ್ ಅವರು ಹೇಳ್ತಾ ಇದ್ರು. ಇದ್ರ ಮಧ್ಯೆ ಏನಾಗ್ತಿದೆ ಅಂದರೆ, ಇಂಡಿಯಾ ಚೀನಾದ ಮೇಲೆ ಟ್ರಂಪ್ ಅವರು ಸಿಕ್ಕಾಬಟ್ಟೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ರಷ್ಯಾದಿಂದ ನಾವು ಆಯಿಲ್ ಖರೀದಿ ಮಾಡ್ತಾ ಇದೀವಿ ಅಂತ. ಭಾರತ ಮತ್ತು ರಷ್ಯಾದ ಸಂಬಂಧ ಇವಾಗಿನ ಕಾಲದ್ದಲ್ಲ, 40-50 ವರ್ಷಗಳಿಂದನೂ ಸಂಬಂಧ ಚೆನ್ನಾಗೇ ಇದೆ. ನಾವು ಏನಾದರೂ ಯುದ್ಧ ವಿಮಾನಗಳನ್ನು ಪರ್ಚೇಸ್ ಮಾಡಿದರೆ ರಷ್ಯಾದಿಂದನೇ ಅತಿ ಹೆಚ್ಚಾಗಿ ಪರ್ಚೇಸ್ ಮಾಡಿದ್ದೀವಿ. ಅದಕ್ಕೆ ಟ್ರಂಪ್ ಅವರು ಫಸ್ಟು ಚೀನಾದ ಮೇಲೆ 100% ತಾರೀಫನ್ನು ಹಾಕ್ತಾರೆ, ಟ್ಯಾಕ್ಸನ್ನು ಹಾಕ್ತಾರೆ. ಆನಂತರ 200% ಹಾಕ್ತಾರೆ. ಆನಂತರ ನಮ್ಮ ಇಂಡಿಯಾದ ಮೇಲೂ ಹಾಕ್ತಾರೆ. ಫಸ್ಟು 50% ಹಾಕ್ತಾರೆ, ಆಮೇಲೆ 100% ಹಾಕ್ತಾರೆ. ಯಾಕಂದರೆ ನೀವು ನಮ್ಮ ಹತ್ರ ಪೆಟ್ರೋಲನ್ನು ಖರೀದಿಸ್ಬೇಕಂತ ಟ್ಯಾಕ್ಸ್ನ ರೈಸ್ ಮಾಡ್ತಾರೆ. ನೀವು ರಷ್ಯಾಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರ ಎಕನಾಮಿಕನ್ನು ಬಲ ಮಾಡ್ತಾ ಇದ್ದೀರಾ, ಅವ್ರನ್ನ ಇನ್ಕಮ್ನ ಹೆಚ್ಚು ಮಾಡ್ತಾ ಇದ್ದೀರಾ ಅಂತ ಹೇಳಿ ಟ್ರಂಪ್ ಅವರು ಈ ರೀತಿ ಮಾಡಿದ್ದಾರೆ. ಈ ಟ್ರಂಪು ಬೇಸಿಕಲಿ ಬಿಸ್ನೆಸ್ ಮ್ಯಾನು. ಅವ್ರಿಗೇನು, ಅವರ ಯುದ್ಧ ವಿಮಾನಗಳು ಸೇಲ್ ಆಗಬೇಕು, ಅವ್ರ ಹತ್ರ ಇರೋ ಮೆಟೀರಿಯಲ್ಗಳು ಸೇಲ್ ಆಗಬೇಕು, ಅವರಿಗೆ ಅವರ ದೇಶಕ್ಕೆ ಇನ್ಕಮ್ ಬರಬೇಕು. ಇದೇ ಥರನೇ ಯೋಚನೆ ಮಾಡೋದು. ಸೆಪ್ಟೆಂಬರ್ 30ರಂದು ಚೀನಾದಲ್ಲಿ ಸುಕೋ ಮೀಟಿಂಗ್ ನಡೀತದೆ. ಅಂದರೆ ರಷ್ಯಾ, ಚೀನಾ, ಭಾರತ ಇನ್ನೂ ಹಲವಾರು ದೇಶಗಳು ಸೇರಿ ಮೀಟಿಂಗ್ ನಡೆಸ್ತಾರೆ. ಇದು ಆಲ್ರೆಡಿ 2001ನಲ್ಲೇ ಎಲ್ಲ ಏಷ್ಯಾ ದೇಶಗಳು ಸೇರಿಬಿಟ್ಟು ಮೀಟಿಂಗ್ ಥರ ಅರೇಂಜ್ ಮಾಡ್ಕೊತಾರೆ. ಏನಾದ್ರು ತೊಂದರೆ ಆದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋ ರೀತಿ ಒಂದು
ಇದನ್ನ ಹುಟ್ಟಾಕಿರ್ತಾರೆ ಸುಕೋ ಮೀಟಿಂಗ್ ಅಂತ. ಇದು ಸೆಪ್ಟೆಂಬರ್ 30ರಂದು ಆಗುತ್ತೆ. ಇದರಿಂದ ಇನ್ನೂ ಸಿಟ್ಟಿಗೆದ್ದಂಥ ಟ್ರಂಪು ನಮ್ಮ ಭಾರತದ ಮೇಲೆ 200% ಟ್ಯಾಕ್ಸ್ ಹಾಕ್ತಾರೆ. ಇವಾಗ ವಿಷಯಕ್ಕೆ ಬರೋಣ. ರಷ್ಯಾ ಯಾಕೆ ಈ ಮಿಸೈಲ್ನ ಇನ್ವೆಂಟ್ ಮಾಡ್ತು? ಇದು 2018ರಲ್ಲೇ ಪುಟಿನ್ ಅವರು ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. 2019ರಲ್ಲಿ ಒಂದು ಟೆಸ್ಟ್ ಸಮೇತ ಮಾಡಿದ್ರು. ರಷ್ಯಾದ ವಿಜ್ಞಾನಿಗಳು 5 ಜನ ಅಲ್ಲೇ ಡೆತ್ ಆಗಿದ್ರು. ಅದನ್ನು ನ್ಯೂಕ್ಲಿಯರ್ ಇಂದ ಎಫೆಕ್ಟ್ ಆಗಿತ್ತು ಆ ಟೈಮಲ್ಲಿ. ಈಗ 2025 ಮೊನ್ನೆ ಅಕ್ಟೋಬರ್ 21ರಂದು ಟೆಸ್ಟಿಂಗ್ ಮಾಡಿದ್ದಾರೆ ರಷ್ಯಾದಲ್ಲಿ. ಈ ಮಿಸೈಲು ಬುರೋವೆಸ್ಟಿಕ್ ಮಿಸೈಲು ನ್ಯೂಕ್ಲಿಯರ್ ಥರನೇ ವರ್ಕ್ ಮಾಡುತ್ತೆ. ಇದು 14,000 ಕಿಲೋಮೀಟ್ರು ಹೋಗುವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ನ್ಯೂಕ್ಲಿಯರ್ ಮಿಸೈಲ್ ಇದು ಅದಕ್ಕಿಂತ ಹೆಚ್ಚು ಹೋಗುವಂಥ ಕೆಪಾಸಿಟಿ ಇದೆಯಂತೆ. 20,000 ರೇಂಜ್ ಕೂಡ ಇದೆಯಂತೆ. ಆಮೇಲೆ ಇದು 15 ಅವರು ಏನೋ ಆಕಾಶದಲ್ಲೇ ನಿಲ್ಲುವಂಥ ಶಕ್ತಿ ಇದೆಯಂತೆ. ಇದನ್ನು ರೂಟ್ ಕೂಡ ಚೇಂಜ್ ಮಾಡ್ಬೋದಂತೆ. ಒಂದು ಸರಿ ನಾವು ಬಿಟ್ಟಾಗ ಬೇರೆ ಮಿಸೈಲ್ಗಳು ಆ ರೂಟ್ ಚೇಂಜ್ ಮಾಡೋದಕ್ಕಾಗಲ್ಲ, ಅಲ್ಲಿಗೆ ಹೋಗಿ ಹೊಡೆಯುತ್ತದೆ. ಇಲ್ಲ ಹಂಗಲ್ಲ, ಇದು ಹೋಗ್ಬೇಕಾದ್ರೆ ರೂಟ್ ಕೂಡ ಚೇಂಜ್ ಮಾಡ್ಬೋದಂತೆ. ಇದಕ್ಕೆ ಸ್ಟ್ರೋಮ್ ಪೆಟ್ರೋಲ್ ಅಂತಲೂ ಕರೀತಾರೆ. ಯಾಕಂತಂದರೆ ಇದು ಒಂದು ಪಕ್ಷಿಯ ನೇಮು, ಚಂಡಮಾರುತದ ಮುನ್ಸೂಚನೆಯನ್ನು ಇದು ಕೊಡುತ್ತಂತೆ. ಅದಕ್ಕೆ ಇದಕ್ಕೆ ಆ ಹೆಸರು ಇಟ್ಟಿದ್ದಾರೆ. ಈ ಮಿಸೈಲ್ ಬಗ್ಗೆ ಟ್ರಂಪ್ನವ್ರ ಕೇಳ್ತಾರೆ ಒಬ್ಬ ರಿಪೋರ್ಟರ್. ಅದಕ್ಕೆ ಟ್ರಂಪ್ ಅವ್ರು ಹೇಳ್ತಾರೆ, ರಷ್ಯಾದ ಕೋಸ್ಟ್ ಏರಿಯಾದಲ್ಲಿ ನಮ್ಮ ಸಬ್ಮೇರಿನ್ ಕೂಡ ಇದೆ, ನಾವು ಮನಸ್ಸು ಮಾಡಿದರೆ ನಿಮ್ಮ ದೇಶನ ಇಲ್ಲ ಅನ್ನಿಸ್ಬೋದು ಅಂತಲೂ ಒಂದು ವಾರನ್ ಥರ ಮಾಡ್ತಾರೆ. ಈ ಮಿಸೈಲ್ ಕಂಡಿಡಿದ ಮೇಲೆ ರೀಸೆಂಟ್ ನಿನ್ನೆ ಆಗಿದಂಥ ಘಟನೆ ಇದು. Russia said this week that they've tested a new missile that can go more than 8,000 miles. Is that saber rattling for you? What is that? They know we have a nuclear submarine, the greatest in the world, right off their shores. So, I mean, it doesn't have to go 8,000 miles. And they're not playing games with us. We're not playing games with them either. We test missiles all the time. But, you know, we do have a submarine, a nuclear submarine. We don't need to go 8,000 miles. And I don't think it's an appropriate thing for Putin to be saying either, by the way. You ought to get the war ended. A war that should have taken 1 week is now in its soon 4th year. That's what you ought to do instead of testing missiles. Mr. President, should the EU use frozen Russian assets to help pay for defense of Ukraine? You have to ask EU. I'm not involved in that. That's up to EU. Are you considering additional sanctions against Russia? You'll find out. ಇವಾಗೇನು ಉಕ್ರೇನು ಮತ್ತು ರಷ್ಯಾದ ಮಧ್ಯೆ 4 ವರ್ಷದ ಸತತ ಯುದ್ಧ ನಡೀತಾ ಇದೆಯಲ್ಲ, ಇದನ್ನೇನ ನಿಲ್ಲಿಸಿದ್ರೆ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಬರೋದಂತೂ ಗ್ಯಾರಂಟಿ. ಈ ವರ್ಷ ಯಾರೋ ಹೆಣ್ಮಗ್ಳಿಗೆ ಕೊಟ್ಟರು, ಅದು ಮಿಸ್ ಆಯ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ರು ಯಾರೋ ಟ್ರಂಪ್ ಅವರು. ಅದೇ ಕೊಡಲೇಬೇಕಾಗುತ್ತೆ, ಯಾಕಂದರೆ 4 ವರ್ಷದ ಯುದ್ಧ ನಿಲ್ಲಿಸ್ತಾರೆ ಅಂದರೆ ಕೊಡಬೇಕಾಗುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.